ನಮಸ್ಕಾರ, ಕೊರನಾಡು ಟಿವಿಗೆ ಸ್ವಾಗತ. ನಾನು ವಿನುತಾ ಎಚ್ಎಲ್. ವೀಕ್ಷಕರೇ, ಇಡೀ ಬೃಹತ್ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಬೃಹತ್ ದರೋಡೆ ನಿಜಕ್ಕೂ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಬರೋಬರಿ 7 ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡಿದ್ದಾರೆ. ಅದು ಕೂಡ ಸಿನಿಮಾ ಸ್ಟೈಲ್ ನಲ್ಲಿ ದರೋಡೆಕೋರರು ಎಟಿಎಂ ವಾಹನವನ್ನ ಅಡ್ಡಗಟ್ಟಿ ದರೋಡೆಯನ್ನ ನಡೆಸಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ. ಹೈಟೆಕ್ ಸಿಟಿ ಬೆಂಗಳೂರಿನಲ್ಲಿ ಹಾಡ್ ಆಗಲೇ ಬೃಹತ್ ದರೋಡೆ ನಡೆದಿದೆ. ಎಟಿಎಂ ವಾಹನವನ್ನ ಅಡ್ಡಗಟ್ಟಿ ಕೋಟಿ ಹಣವನ್ನ ದೋಚಿ ಕದೀಮರು ಪರಾರಿಯಾಗಿದ್ದಾರೆ. ಸಿಎಂಎಫ್ ಕಂಪನಿಗೆ ಸೇರಿದ ವಾಹನ ಜೆಸಿ ನಗರದ HDFC ಬ್ಯಾಂಕ್ ನಿಂದ ಎಟಿಎಂಗಳಿಗೆ ಹಣವನ್ನ ತುಂಬಿಸಲು ತೆಗೆದುಕೊಂಡು ಹೋಗ್ತಿದ್ದಾಗ ದರೋಡೆಕೋರರು ಇನೋವಾ ಕಾರಿನಲ್ಲಿ ಹಿಂಬಾಲಿಸಿ ಬಂದು ಕೃತ್ಯವನ್ನ ಎಸಗಿದ್ರು. ಸದ್ಯ ಪೊಲೀಸರು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರುವಂತಹ ಈ ದರೋಡೆಕೋರರ ಬೆಂಬಿದ್ದಿದ್ದಾರೆ. ಇನೋವಾ ಕಾರಿನಲ್ಲಿದ್ದಂತಹ ದರೋಡೆಕೋರರು ಕೇಂದ್ರ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಈ ಒಂದು ಬೃಹತ್ ಕೈ ಚಳಕವನ್ನ ಪ್ರದರ್ಶಿಸಿದ್ದಾರೆ. ಹಣದ ದಾಖಲೆ ಪರಿಶೀಲನೆ ಮಾಡಬೇಕು ಅಂತ ಹಣದ ಸಮೇತ CFS ವಾಹನದ ಸಿಬ್ಬಂದಿಗಳನ್ನ ಕಾರಲ್ಲಿ ಕರ್ಕೊಂಡು ಹೋದ ದರೋಡೆಕೋರರು ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ಸಿಬ್ಬಂದಿಯನ್ನ ಕೆಳಗಿಳಿಸಿ ಹಣದ ಸಮೇತ ಎಸ್ಕೇಪ್ ಆಗಿದ್ದಾರೆ. ಮೇಲ್ಸೇತುವೆ ಮೇಲೆ ಕಾರನ್ನು ನಿಲ್ಲಿಸಿ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಪೊಲೀಸರು ಸಿಎಂಎಫ್ ಏಜೆನ್ಸಿಯ ದಕ್ಷಿಣ ಭಾರತದ ಮುಖ್ಯಸ್ಥ JT ನಾಯಕಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಖುದ್ದು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗರೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸಿದ್ದಾಪುರ ಠಾಣೆಯ ನಿವೃತ್ತ IPS ಅಧಿಕಾರಿಯಾಗಿರುವಂತಹ JT ನಾಯಕ್ ನವರನ್ನ ಕರೆಸಿದಂತಹ ಆಯುಕ್ತರು ಘಟನೆಯ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಮಹಜರು ಪ್ರಕ್ರಿಯೆ ಮುಗಿದ ಬಳಿಕ ಸಿಎಂಎಫ್ ವಾಹನವನ್ನ ಸಿಬ್ಬಂದಿ ಟೋಯಿಂಗ್ ಮಾಡಿದ್ದಾರೆ. ಸಿಲ್ಕ್ ಬೋರ್ಡ್ ಫ್ಲೈಓವರ್ ನಿಂದ ವಾಹನವನ್ನ ಟೋಯಿಂಗ್ ಮಾಡಿಕೊಂಡು ಬಂದು ಸಿದ್ದಾಪುರ ಠಾಣೆಯ ಬಳಿ ತಂದಿದ್ದಾರೆ. ಇನ್ನು ಸಿದ್ದಾಪುರ ಠಾಣೆಯಲ್ಲಿ ಮಹಾ ದರೋಡೆಕೋರರ FIR ಅನ್ನ ದಾಖಲಿಸಲಾಗಿದೆ. ಘಟನೆ ನಡೆದ ಬಗ್ಗೆ ಸಿಎಂಎಫ್ ಕಂಪನಿಯ HBS ಲೇಔಟ್ ಬ್ರಾಂಚ್ ಮ್ಯಾನೇಜರ್ ವಿನೋದ್ ಚಂದ್ರಲ್ ಅವರು ಅಲಿಯಾಸ್ ಚಂದ್ರಶೇಖರಯ್ಯ ದೂರನ್ನ ನೀಡಿದ್ದಾರೆ. 7 ಜನರು ಚಾಲಕರಿಗೆ ಪಿಸ್ತೂಲ್ ಅನ್ನ ತೋರಿಸಿ 7 ಕೋಟಿ ದರೋಡೆಯನ್ನ ಮಾಡಿದ್ದಾಗಿ ವಿವರಿಸಿದ್ದಾರೆ. ಇನ್ನ FIR ಕಾಪಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಬೆಂಗಳೂರಿನ JP ನಗರದ ITI ಲೇಔಟ್ ನ ಸಾರಕ್ಕಿ ಮುಖ್ಯ ರಸ್ತೆಯ MG ಟವರ್ ನಲ್ಲಿರೋ HDFC ಬ್ಯಾಂಕ್ ನಿಂದ ನಗದು ಹಣವನ್ನ ಡ್ರಾ ಮಾಡಲಾಗುತ್ತೆ. ಬೆಂಗಳೂರಿನ HDFC ಬ್ಯಾಂಕ್ ATM ಗಳಿಗೆ ಹಣವನ್ನ ಡೆಪಾಸಿಟ್ ಕೆಲಸ ಇರುತ್ತೆ. ನಿನ್ನೆ ಬೆಳಗ್ಗೆ 9:30ಕ್ಕೆ ಕಾಸ್ಮೋಡಿಯನ್ ಚಾಲಕ ವಿನೋಬ್, ಗನ್ಮನ್ ರಾಜಣ್ಣ ಹಾಗೂ ತಮ್ಮಯ್ಯ CMS ವಾಹನದಲ್ಲಿದ್ರು. ಮಧ್ಯಾಹ್ನ 12:24ಕ್ಕೆ JC ನಗರದ HDFC ಬ್ಯಾಂಕ್ ನಿಂದ 7 ಕೋಟಿ 11 ಲಕ್ಷ ರೂಪಾಯಿ ಡ್ರಾ ಮಾಡಿ ಹಣವನ್ನ ಟ್ರಂಕ್ ನಲ್ಲಿ ತುಂಬಿಕೊಂಡು ತೆರಳುತ್ತಿದ್ದಾಗ ಏಕಾಏಕಿ ದರೋಡೆಯಾಗಿದೆ. ಈ ಬಗ್ಗೆ ಚಾಲಕ ವಿನೋದ್ ಪಿಜ್ಜಾ ಮ್ಯಾನೇಜರ್ ಫಾರೂಕ್ಗೆ ಕರೆ ಮಾಡಿದ್ರು. ಅಶೋಕ್ ಪಿಲ್ಲರ್ ಮಾರ್ಗವಾಗಿ ಸಿದ್ದಾಪುರ ಗೇಟ್ ಬಳಿ ಇನೋವಾ ಕಾರ್ ಮೂಲಕ ದರೋಡೆಕೋರರು ಅಡ್ಡಗಟ್ಟಿದ್ದಾರೆ. 6ರಿಂದ 7 ಜನರು ನಾವು RCBI ನವರು ಕೆಳಗಿಳಿರಿ ಅಂತ ಹೇಳಿ ರಾಜಣ್ಣ, ತಮ್ಮಯ್ಯ ಮತ್ತು ಇನೋವಾ ಕಾರ್ ನಲ್ಲಿ ಕೂರಿಸಿದ್ರು. ವಿನೋದ್ಗೆ ಹಣ ತುಂಬಿರೋ ಗಾಡಿಯೊಂದಿಗೆ ಹಿಂಬಾಲಿಸಲು ತಿಳಿಸಿದ್ರು. ಇನೋವಾದಲ್ಲಿ ಕರೆದೊಯ್ದ ಮೂವರನ್ನ ಎಲ್ಲಿ ಇಳಿಸ್ತಾರೆ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಪಿಸ್ತೂಲ್ ತೋರಿಸಿ ಭಯಪಡಿಸಿದ್ದಾರೆ. ಗಾಡಿಯಲ್ಲಿದ್ದಂತಹ 7 ಕೋಟಿ 11 ಲಕ್ಷ ಹಣವನ್ನ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ ಅಂತ ದರೋಡೆಯ ಮಾಹಿತಿಯನ್ನ ವಿನೋದ್ ಫಾರೂಕ್ ನೀಡಿದ್ದ. ಕೂಡಲೇ CMS ವಾಹನದ JPRS ಚೆಕ್ ಮಾಡಿದಂತಹ ಮ್ಯಾನೇಜರ್ಗೆ ವಾಹನ ಹೊಸೂರು ಡೈರಿ ಸರ್ಕಲ್ ಬಳಿ ಇದೆ ಎಂದು ಖಚಿತವಾಗಿತ್ತು. ಬಳಿಕ ಸೆಕ್ಯೂರಿಟಿ ಮ್ಯಾನೇಜರ್ ನಿಂದ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಾರೆ. ಆದ್ರೆ CMS ವಾಹನದ CCTV DVR ಅನ್ನ ಕದೀಮರು ಕೊಂಡೊಯ್ದಿದ್ದಾರೆ. ದರೋಡೆ ಸಂಬಂಧ ಅಧಿಕಾರಿಗಳ ಜೊತೆ ವಿಧಾನಸೌಧದ ಗೃಹ ಸಚಿವರ ಕಚೇರಿಯಲ್ಲಿ ಗೃಹ ಸಚಿವರು ಸಭೆಯನ್ನ ನಡೆಸಿ ದರೋಡೆಕೋರರನ್ನ ಬಂಧಿಸುವಂತೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳ ವಿರುದ್ಧ ಗೃಹ ಸಚಿವರು ಆಕ್ರೋಶವನ್ನ ಹೊರಹಾಕಿದ್ದು ಪ್ರಕರಣವನ್ನ ಭೇದಿಸಿ 24 ಗಂಟೆಗಳಲ್ಲಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ನಡೆದ 7 ಕೋಟಿ ಹಣದ ಮಹೋದರೋಡೆ
ರಾಜ್ಯ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಬೆಂಗಳೂರಿನಿಂದ ಹೊರ ಹೋಗುವ ಎಲ್ಲ ಮಾರ್ಗಗಳಲ್ಲಿಯೂ ಕೂಡ ನಾಕಾಬಂದಿಯನ್ನ ಹಾಕಿ ದರೋಡೆಕೋರರ ಬೇಟೆಗೆ ಇಳಿದಿದ್ದಾರೆ. ಪೊಲೀಸರು ಈಗಾಗಲೇ 150ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿದ್ದು ಆಂಧ್ರ ತಮಿಳುನಾಡು ಸಂಪರ್ಕಿಸುವ ರಸ್ತೆಗಳಲ್ಲಿ ಹದ್ದಿನ ಕಣ್ಣಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಹಣ ಸಾಗಿಸುತ್ತಿದ್ದಂತಹ ಸಿಎಂಎಫ್ ಏಜೆನ್ಸಿ ಸಿಬ್ಬಂದಿ ಮೇಲೆಯೂ ಪೊಲೀಸರಿಗೆ ಅನುಮಾನ ಮೂಡಿದ್ದು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸುತ್ತಿದ್ದಾರೆ. ನಮ್ಮ ಸೀನಿಯರ್ ಆಫೀಸರ್ಸ್, ಜಾಯಿಂಟ್ ಕಮಿಷನರ್ ಕ್ರೈಮ್ ಎಲ್ಲ ಅಲ್ಲೇ ಇದ್ದಾರೆ. ಯಾಕಂದರೆ ಇನಿಷಿಯಲಿ ಆ ಡ್ರೈವರ್ ಅವರು ಕೆಲವು ಸ್ಟೇಟ್ಮೆಂಟ್ ಡೈರೆಕ್ಟ್ ಮತ್ತು ಬೇರೆ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಪೂರ್ತಿ ಸ್ಟೇಟ್ಮೆಂಟ್ ಅದಾದ ಮೇಲೆ ನಾವು ಒಂದು ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ಏನೋ ಬಂದಿದ್ದು ಆ ಆಧಾರ ಮೇಲೆ ನಾವು ನಾಕಾಬಂದಿ ಮಾಡಿದ್ದೀವಿ. ಮತ್ತು ಅಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದ್ದರು. ಎಲ್ಲ ನಾವು ಈ ಕೇಸಲ್ಲಿ ಇದ್ದೀವಿ. ಸರ್, ಅವರು ಹೇಳೋ ಪ್ರಕಾರ ಅಲ್ಲಿ ದಾಳಿ ಮಾಡಿ ಅವರನ್ನು ಹೆದರಿಸಿ ತಗೊಂಡು ಹೋಗಿರುವಂಥದ್ದು ಅಥವಾ ಹೇಗೆ ಸರ್? ನಾನು ನಿಮಗೆ ಹೇಳಿದ್ದೆ, ಈಗ ಯಾಕೆಂದರೆ ಕೇಸ್ ಈಗ ರಿಜಿಸ್ಟರ್ ಆಗ್ತಾ ಇದೆ. ಸೊ ಕಂಪ್ಲೇನೆಂಟ್ ಅವರು ಕರೆಕ್ಟಾಗಿ ಈಗ ಮಾಹಿತಿ ಇನಿಷಿಯಲಿ ಬೇರೆ ಕೊಟ್ಟರು, ಈಗ ಬೇರೆ ಕೊಡ್ತಾ ಇದ್ದಾರೆ. ನೋಡಿಬಿಟ್ಟು ನಾವು ಕಂಪ್ಲೇಂಟ್ ಆದಮೇಲೆ ಸರ್ ವೆಹಿಕಲಲ್ಲಿ ಗನ್ ಇತ್ತು, ಅವ್ರ ಹತ್ರನೂ ವೆಪನ್ಸ್ ಇತ್ತು ಸರ್. ಆದರೂ ಏನು ಅವರು ವೆಪನ್ಸ್ ಇತ್ತು ಅವ್ರ ಹತ್ರನೂ, ಅದು ತುಂಬ ಸಸ್ಪೆಕ್ಟ್ ಇದೆ ಸರ್ ಇವ್ರನ್ನ ನೋಡಿದಾಗ. ಈಗ ನಾವು ಏನು ಹೇಳಲಿಕ್ಕೆ ಪ್ರಶ್ನೆ ಇಲ್ಲ. 7 ಕೋಟಿ ಹೋಗಿದೆ, ಅದು ನಿಜ ಕಾಣ್ತದೆ. ಅದು ಹೇಗೆ ಹೋಯಿತು, ಏನು ಹೋಯಿತು, ಅದರ ಬಗ್ಗೆ ಯಾರ ಹಿಂದೆ ಇದೆ ನೋಡ್ತೇವೆ ಸರ್. ಅದರಲ್ಲಿ ಇದ್ದಿದ್ದು 7 ಕೋಟಿ ಅಂತ ಹೇಳಿರೋದು ಬಗ್ಗೆ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಬಂದಿದೆ. ಎಕ್ಸಾಕ್ಟ್ ಅಮೌಂಟ್ ಕೂಡ ನಮಗೆ ಲಿಖಿತವಾಗಿ ಅವ್ರಿಗೆ ಕೊಟ್ಟಿಲ್ಲ. ಯಾಕೆಂದರೆ ಅವ್ರ ಟೀಮ್ ಅವರು ನಮಗೆ ಇನ್ಫಾರ್ಮ್ ಮಾಡಿದ್ರು ಲೇಟ್ ಆಗಿದೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಸ್ಟೇಷನ್ಗೆ ಎಲ್ಲ ಕೊಡ್ತಾ ಇದ್ದಾರೆ ಕೆಲಸ. ಓಕೆ ಸರ್, ಇಂಗ್ಲೀಷಲ್ಲಿ ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿ. ಇಂತಹ ಮತ್ತೊಂದಷ್ಟು ಸುದ್ದಿ ಸಮಾಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡಿ ಕರುನಾಡು ಟಿವಿ, ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ.